ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ವಸಂತ ಕಾಲದಲ್ಲಿ ಜಿಗಿಯುವುದು ಮಾವಿನ ಮಗಳು. ಶ್ರೀ ವಲ್ಲಭರಾಯರ ಹೆಸರು ಹೇಳುವೆನು ರಾಧಾ ಮೋಹನ್ ರಾವ್ ಅವರ ಮಗಳು. ಕಾಲದಲ್ಲಿ ಜಿಗಿಯುವುದು ಮಾವಿನ ಮಗಳು. ಶ್ರೀ ವಲ್ಲಭರಾಯರ ಹೆಸರು ಹೇಳುವೆನು ರಾಧಾ ಮೋಹನ್ ರಾವ್ ಅವರ ಮಗಳು. ಕಡುಬಿಗೆ ಹಾಕುವರು ಹೂರಣ. ರಾಘವೇಂದ್ರ ರಾಯರ ಹೆಸರು ಹೇಳುವೆನು ಒಲಕಲ್ ಪೂಜೆ ಕಾರಣ. ಹಾಕುವರು ಸಸಿ ಹೆಸರು ಅವರ ಹೆಸರು ಹೇಳುವೆನು. ಇಬ್ರು ತಗೋ ಶ್ವೇತ ಹೇಳ್ತಾರೆ ಇವಾಗ. ಹೇಳ್ಬೇಕು, ಎಲ್ರು ಹೇಳ್ಬೇಕು. चांदी का चीरे का खड़ा श्रीधर का नाम सांगते ಅತ್ತೆಯ ಮನೆಗೆ ಹೋಗುವಾಗ ಸಖಿಯರಿಗೆ ಆಯುಧ ಚಟಪಟಿಕೆ ಹೆಸರು ಹೇಳುವೆನು ಶೇಷಾದ್ರಿ ಐತ್ರಾಜ್. ಹೆಸರು ಹೇಳಿ ಎತ್ತುವೆನೆ ಎಲೆ ಅಡಿಕೆ. ಆಂಟಿ ಬನ್ನಿ ಒಲೆ. ಹಾ ಹೆಂಡತಿ ಹೆಸರು ಹೇಳ್ತಿ ಇದು ಹಂಗಲ್ಲ ಹೇಳೋದು. ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸಿಕ್ಕಿದಾಗ ಈ ಥರ ಕಾಮಿಡಿಗಳು ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ. ಇದು ಯಾಕೆ ಎರಡನೇ ಸರಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಏನಕ್ಕಂದರೆ ಕೆಲವೊಂದು ಕ್ಲಿಪ್ಸ್ಗಳು ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎರಡನೇ ಸರಿ ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು. ಕೊನೆಗೂ ಅಂಕಲ್ ನಾಚಿಕೆ ಪಟ್ಕೊಂಡು ಆಂಟಿ ಹೆಸರನ್ನ ಹೇಳಿಬಿಟ್ರು ಕೊನೆಗೂ. ಇದಾದಮೇಲೆ ನಾವೆಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ, ಯಾಕಂದರೆ ಬೆಳಗ್ಗೆಯಿಂದ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಈ ಪೂಜೆ ಎಲ್ಲ ಆದಮೇಲೆ ನಮಗೆ ಬ್ಯಾಕ್ ಟು ಬ್ಯಾಕ್ ತುಂಬ ಕೆಲಸಗಳಿತ್ತು. ಯಾಕಂದರೆ ಇವಾಗ ಬೆಳಗ್ಗೆಗೆ ನಾವು ಹೊಡೋದಿತ್ತು ಚೌಟ್ರಿಗೆ, ಅದು ಕಾರೆಲ್ಲ ಡೆಕೋರೇಟ್ ಮಾಡಬೇಕಿತ್ತು. ಅದನ್ನೆಲ್ಲ ನಾವು ಮನೆಯವರು ಎಷ್ಟು ಜನ ಇದ್ದೀವಿ ಅಷ್ಟು ಜನನೇ ಮಾಡಬೇಕಿತ್ತು. ಇವಾಗ ನಾವು ಚೌಟ್ರಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಗಿಫ್ಟ್ಗಳು ತೊಗೊಂಡೋಗ್ಬೇಕಿತ್ತು, ಮತ್ತು ಅಲ್ಲಿ ಕೊಡೋದು ತೊಗೊಳ್ಳೋದೆಲ್ಲ ಏನಿರುತ್ತೋ ಅದನ್ನೆಲ್ಲ ಪ್ಯಾಕಿಂಗ್ ನಡೀತಾ ಇತ್ತು. ಅದನ್ನೆಲ್ಲ ತೊಗೊಂಡೋಗೋಕ್ಕೆ ಸ್ವಲ್ಪ ನಮಗೆ ಕೆಲಸ ಆಗ್ತಾಯಿತ್ತು. ನಮ್ಮ ಮದುವೆ ಹುಡುಗ ಹೋಗೋ ಕಾರಣ ನಾವೆಲ್ಲರೂ ಸೇರಿಕೊಂಡು ಈ ಥರ ಡೆಕೋರ್ ಮಾಡಿದ್ದೀವಿ. ನಾವಲ್ಲ, ಮದುವೆ ಹುಡುಗನೇ ಡೆಕೋರ್ ಮಾಡಿರೋದು. ಸೊ ಅವರೆಲ್ಲಿ ಕರ್ಕೊಂಡು ಹೋಗಿ ಬಂದಾಗ ಈ ಥರ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ವಿ. ಫೈನಲಿ ನಾವೆಲ್ಲರೂ ಚೌಟ್ರಿಗೆ ಬಂದು ಇಳ್ಕೊಂಡಿದ್ದೀವಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ. ನಮ್ಮ ಮದುವೆ ಹುಡುಗ ಮಾತ್ರ ಫುಲ್ಲು ಎನರ್ಜಿ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನಾವೆಲ್ಲರೂ ಫಟಾಫಟ್ ಅಂತ ರೆಡಿ ಆಗಬೇಕು, ಯಾಕಂದರೆ ಇವಾಗ ಈವ್ನಿಂಗು ವರಪೂಜೆ ಇದೆ. ವರಪೂಜೆ ಎಲ್ಲ ಹೇಗೆ ನಡೀತೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆದಷ್ಟು ವೀಡಿಯೋಸ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕ್ತಾ ಹೋಗ್ತೀನಿ. ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೆ. ಪೂಜೆ ಎಲ್ಲ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಮಗಳು ಹೊಟ್ಟೆ ಶೂ ಅಂತ ಹೇಳ್ತಾಯಿದ್ಲು. ನಾನು ಪಕ್ಕದಲ್ಲಿರೋ ಬಾಳೆಹಣ್ಣು ಹಂಗೆ ತೊಗೊಂಡು ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ಅದು ಪೂಜೆಗಂತ ತಂದಿಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ, ತೊಗೊಬಿಟ್ಟಿದ್ದೀನಿ. ನಮ್ಮನೆ ಮದುವೆ ನಾನೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಹೇಳಿ. ಅದನ್ನು ಆದರೂ ಎಲ್ಲರೂ ಸ್ವಲ್ಪ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ನನಗೆ. ಹಾಯ್ ಹೇಳ್ದ್ಯಾ? ಗುಡ್ ಮಾರ್ನಿಂಗ್ ಹೇಳ್ದ್ಯಾ? ನಾವ್ಯಾರು ಮನೇಲಿ ಇಲ್ದಲ್ಲೇ ನಮ್ಮ ಟಿಂಕು ಒಬ್ಬನಿಗೆ ಮನೇಲಿ ಬಿಟ್ಬಿಟ್ಟು ಬರೋಕ್ಕೆ ನಮ್ಗೆ ಆಗಿಲ್ಲ. ಸೊ ಅದಕ್ಕೆ ಅವನು ಕೂಡ ನಮ್ಮ ಒಟ್ಟಿಗೆ ಕರ್ಕೊಂಬಂದಿದ್ದೀವಿ. ಇವ್ರು ಬಂದು ಮೇಕಪ್ ಮಾಡ್ತಿರೋದು ನನ್ನ ಫ್ರೆಂಡ್ ಕವಿತಾ ಅಂತ ಹೇಳಿ. ಇನ್ಸ್ಟಾ ಪೇಜ್ ಕೂಡ ಇದೆ, ಹೋಗಿ ಚೆಕ್ ಮಾಡ್ಬೋದು. ಇದು ಬೆಳಗ್ಗೆ ಮುಹೂರ್ತಕ್ಕೆ ನಾನು ಮತ್ತು ನಮ್ಮ ಬಾವ ಅವರಿಬ್ಬರು ರೆಡಿ ಆಗ್ತಾಯಿದ್ವಿ. ಫಸ್ಟ್ ನಂದು ಅರ್ಧ ಮೇಕಪ್ ಆಗಿತ್ತು. ಅದಾದಮೇಲೆ ಇವ್ರಿಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರಿಗೆ ಮೇಕಪ್ ಮಾಡಿಕೊಟ್ರು. ಅದಾದಮೇಲೆ ನಾನು ರೆಡಿ ಮಾಡಿಸ್ಕೊಂಡೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಮಾಮಿ ಜೋತ ಗಮ್ಮಲ್ಲಿ ಹೇಳಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ.
ಯಾವ ಮನೆದು? ಫೈನಲಿ ನಮ್ಮ ಮದುವೆ ಗಂಡು ಎಲ್ಲ ಮೇಕಪ್ ರೆಡಿ ಆಯಿತು. ನನ್ನ ಮೇಕಪ್ ವಿಡಿಯೋ ಎಲ್ಲಿದೆ ಏನೂ ಸಿಗ್ತಾ ಇಲ್ಲ, ಅದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಪುಟಾಣಿ 3 ಮುದ್ದು ಮುದ್ದು ಗೊಂಬೆಗಳನ್ನ ಹೆಂಗಿದ್ದಾವೆ, 3 ಟ್ವಿನ್ನಿಂಗ್ ಥರ 3 ಜನನೂ ಹಾಕೋಬಿಟ್ಟಿದ್ದಾರೆ. ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಕಾಶಿ ಯಾತ್ರೆ ಮಾಡಿಸ್ತಾ ಇದ್ದಾರೆ. ಮದುವೆಗೂ ಮುಂಚೆ ಮಾಡಿಸ್ತಾರಲ್ಲ ಅದೇ ಕಾಶಿ ಯಾತ್ರೆ. ನಮ್ಮ ಹುಡುಗನ ಮುಖದಲ್ಲಿ ಟೆನ್ಷನ್ನ, ಖುಷಿನ ಅಥವಾ ಬಿಸಿಲಿಗೆ ಬೆವರಿಳಿತಿದೆಯಾ ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಫೈನಲಿ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಇವಾಗ ನಾವೆಲ್ಲರೂ ಊಟಕ್ಕಂತಲೇ ಕುತ್ಕೊಬಿಟ್ಟಿದ್ದೀವಿ. ಮುಂದೆ ಇಷ್ಟು ಜನ ನಿಂತ್ಕೊಂಡಿದ್ದಾರಲ್ಲ, ಇವರೆಲ್ಲ ಯಾಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ವೆಯ್ಟ್ ಮಾಡ್ತಾ ಇರಬಹುದು ಅಂತ ಹೇಳ್ಬಿಟ್ಟು. ಇವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ, ಊಟ ಮಾಡಿದ್ರೆ ಸಾಕು ಅನ್ನೋ ಥರ ಇತ್ತು ನಮ್ಮ ಸಿಚುವೇಶನ್ ಅವತ್ತು. ಎಲ್ರದ್ದು ಊಟ ಮುಗ್ದು ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು. ನಾವು ಇಷ್ಟು ಜನ ಏನಿದ್ದೀವಿ ಇಷ್ಟು ಜನ ಊಟ ಮಾಡಿರಲಿಲ್ಲ ಇನ್ನೂ, ಯಾಕಂದರೆ ಹುಡುಗ ಹುಡುಗಿ ಇಬ್ಬರೇ ಕೂತ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕಪಲ್ಸ್ನ ಎಲ್ಲರೂ ಕೂರಿಸಿದ್ರು. ಸೊ ನಾವು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಎಲ್ಲರೂ ಹಿಂದೆ ನಿಂತ್ಕೊಂಡಿರೋರೆಲ್ಲರೂ ಹಪ್ಪಳ ಹೊಡೆಯೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರ ಮನೆ ಮದುವೆಯಲ್ಲೂ ಈ ಥರ ಹಪ್ಪಳ ಹೊಡಿತಾರಾ ಅಥವಾ ನಮ್ಮ ಮನೆಗಳಲ್ಲಿ ಮಾತ್ರ ಈ ಥರ ಹೊಡಿತಾರಾ ಏನೂ ಗೊತ್ತಿಲ್ಲ. ನೀವು ಯಾರ್ದಾದ್ರೂ ಮದುವೆಯಲ್ಲಿ ಹಪ್ಪಳ ಹೊಡೆದಿದ್ರೆ ಕಮೆಂಟ್ ಮಾಡಿ ನನಗೆ, ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಊಟ ಹಾಕಿದ ತಕ್ಷಣ ನಾನು ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ಶೇಷು ಅವರು ಮತ್ತು ಬೇರೆಯವ್ರನ್ನ ಈ ವಿಡಿಯೋಸ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಏನು ನೀವೆಲ್ಲ ಶಾಕ್ ಆದ್ರೆ ನಂದೇ ಮದುವೆ ಸೇರೋದು ಒಳಗಡೆ ಬರ್ತಿದ್ದೀನಿ ಅಂತ? ಹಾಗೇನೂ ಇಲ್ಲ, ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಇಲ್ಲಿ ನಮ್ಮ ಮಮ್ಮಿ ಅವರು ನೀನು ಒಂದು ಸತಿ ನಿಂತ್ಕೋ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ನನ್ನ ಫೋಟೋ ತೆಗಿತಾಯಿದ್ರು. ಫೈನಲಿ ಇವ್ರು ಬಂದರು. ಅಕ್ಷರ ಹೊಡಿಯಲ್ಲ. ಇಲ್ಲೆಲ್ಲರೂ ಸೇರಿಬಿಟ್ಟು ಹುಡುಗನ ಹೆಸ್ರು ಹೇಳಮ್ಮ ಒಂದ್ಸತಿ ಅಂತ ಹೇಳ್ಬಿಟ್ಟು ಹುಡುಗಿಗೆ ನಾವಿಲ್ಲಿ ಸ್ವಲ್ಪ ರೇಗ್ಸೋದೆಲ್ಲ ಮಾಡ್ತಾಯಿದ್ವಿ. ಕೊನೆಗೂ ಮುದ್ದಾಗಿ ಹೆಸ್ರು ಹೇಳ್ಬಿಟ್ಟು ಸೇರ್ ಒದ್ಬಿಟ್ಟು ಒಳಗಡೆ ಬಂದರು. ಇದೆಲ್ಲ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮಗೆ ಚೌಟ್ರಿಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ವಿ. ಒಂದು ಹೂವನ್ನು ಹತ್ತಾಕಿ ಪೂಜೆ ಇರೋದು. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾಜ ಸೌಭಾಗ್ಯ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ. ನೀವು ಒಬ್ಬರಿಗೆ ಪೂಜೆ ಮಾಡ್ತಾರೆ, ಎಲ್ಲ ಹೂವ ಕೈಗೆ ಇಟ್ಕೊಂಡು ಎಲ್ಲರೂ ಹೂವ ಕೈಗೆ ಇಟ್ಕೊಂಡೆ ಸರ್ ನೀವು ಮಾತನಾಡ್ತೀರಿ. ಸೂರ್ಯಾಯ ನಮಃ, ಚಂದ್ರಾಯ ನಮಃ, ಅಂಗಾರಕಾಯ ನಮಃ, ಚಂದ್ರಾಯ ನಮಃ, ಬೃಹಸ್ಪತಯೇ ನಮಃ, ಶುಕ್ರಾಯ ನಮಃ, ಶನೇಶ್ವರಾಯ ನಮಃ, ರಾಹವೇ ನಮಃ, ಕೇತವೇ ನಮಃ, ಮೃತ್ಯುಂಜಯಾಯ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಾಮ ಪೂಜಾ ಸಮರ್ಪಯಾಮಿ. ಈ ವರ್ಷದಲ್ಲಿ ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದು 2ನೇ ಸರಿ ಕೂತ್ಕೊಂಡಿದ್ದೀನಿ. ತುಂಬ ಬ್ಲೆಸ್ಡ್ ಅನಿಸ್ತಿತ್ತು, ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ಹೊಸ್ದಾಗಿ ಮದುವೆ ಆಗಿರೋರು ನಾವು ಮತ್ತು ನಮ್ಮ ಶ್ವೇತಾ ಅತ್ತಿಗೆ ಮತ್ತು ಶ್ರೀಧರ್ ಅಣ್ಣವರು 3 ಜನನೂ ಒಟ್ಟಿಗೆ ಪೂಜೆ ಕೂತ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿದ್ವಿ. ಇವಾಗ ಫ್ಯಾಮಿಲಿ ಫುಲ್ಫಿಲ್ ಆಗಿದೆ, ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿದೆ. ನಮ್ಮ ಫ್ಯಾಮಿಲಿ ಮೇಲೆ ಇವಾಗ ಯಾರ್ದು ಕೆಟ್ಟ ದೃಷ್ಟಿ ಬೀಳ್ದಲ್ಲೇ ಇರಲಿ, ನಮ್ಗೆ ಯಾರಿಗೂ ದೃಷ್ಟಿ ಆಗ್ದಲ್ಲೇ ಇರಲಿ, ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಎಲ್ಲ
ಪೂಜೆನ ಮಾಡ್ಕೊತಾ ಇದ್ದೀವಿ. ಒಂದೇ ವರ್ಷದಲ್ಲಿ ಇಷ್ಟೊಂದು ನಮ್ಮ ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿರೋದು ಏನು ಪೂಜೆಗಳಿರುತ್ತೆ ಅದು ಫಲಿಸಿದೆ ಅಂತ ಹೇಳ್ಬೋದು. ಎಲ್ಲ ಒಟ್ಟೊಟ್ಟಿಗೆ ಒಳ್ಳೆ ಕೆಲಸಗಳಾಗಿದೆ ನಮ್ಮ ಮನೇಲಿ. ಅದಕ್ಕೋಸ್ಕರ ನಾನು ದೇವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ಯಾರ ದೃಷ್ಟಿನೂ ನಮ್ಮ ಫ್ಯಾಮಿಲಿ ಮೇಲೆ ಬೀಳ್ದಲ್ಲೇ ಇರಲಿ. ಫಾರ್ ದ ಫಸ್ಟ್ ಟೈಮ್ ಶೇಷ್ ಅವರು ಸೀರಿಯಸ್ನೆಸ್ ಇಲ್ದಲ್ಲೇ ಪೂಜೆಯಲ್ಲಿ ಖುಷಿಯಾಗಿ ಹೆಂಗೆಂಗೋ ಪೂಜೆ ಮಾಡಿರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇಲ್ಲಾಂದರೆ ಯಾವಾಗಲೂ ನನಗೆ ಬೈತಾಯಿದ್ರು, ಸೀರಿಯಸ್ ಆಗಿರು, ಸುಮ್ಮನೆ ಕೂತ್ಕೋ, ಸ್ಟ್ರಿಕ್ಟ್ ಆಗಿರು ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಫಸ್ಟ್ ಟೈಮ್ ಖುಷಿಯಾಗಿ ಮತ್ತು ಎಲ್ಲರಿಗೂ ನಗಿಸ್ಕೊತ ಪೂಜೆ ಮಾಡಿರೋದು ಫಸ್ಟ್ ಟೈಮ್ ಇವತ್ತು ಇವರು. ಈ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಡೈರೆಕ್ಟಾಗಿ ಇಲ್ಲಿಂದ ಮನೆಗೆ ಹೋಗಬೇಕಾಗಿರುತ್ತೆ. ಯಾಕಂತ ಹೇಳಿದರೆ ಇವಾಗ ಹುಡುಗಿನ ನಮ್ಮ ಮನೆಗೆ ತುಂಬಿಸ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಅರೇಂಜ್ಮೆಂಟ್ ಏನಿದೆ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಪೂಜೆ ಮುಗಿಸ್ಕೊಂಡು ಫಟಾಫಟ್ ಅಂತ ನಾನು ಹೊರಡಬೇಕಾಗಿರುತ್ತೆ. ಈ ಪೂಜೆ ಆದಮೇಲೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ಶ್ವೇತಾ ಅತ್ತಿಗೆ ಮತ್ತು ಶ್ರೀಧರ್ ಅಣ್ಣವರು ಲಂಡನ್ಗೆ ಹೋಗಬೇಕು. ಇದು ಪೂಜೆ ಮುಗಿಸ್ಕೊಂಡು ಅವ್ರಿಗೆ ಫ್ಲೈಟ್ ಇದೆ. ಇವ್ರು ಇಲ್ಲಿಂದ ಹೀಗೆ ಹೊರಡ್ತಾರೆ. ಹೋಪ್ ಯು ಆಲ್ ಲೈಕ್ ದ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮನೆ ಮದುವೆ ವೀಡಿಯೋಸ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಥರ ವೀಡಿಯೋಸ್ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇರ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ, ಆಯಿತಾ? ओम नमो भगवते वासुदेवाय हिरण्यवर्णां हरिणीं सुवर्णरजतस्वजा चन्द्रां हिरण्मयीं लक्ष्मीं जातवेदो महामः तां नामभजातवेदो लक्ष्मीर्मनपयामिनीः यस्यां हिरण्यं विन्देयं रामश्वं पुरुषानहम् अश्वपूर्वामृतमस्यामस्तिनादप्रबोधिनीं श्रियं देवीमुपह्वये श्रीर्मा देवी दुषकां तां संस्कृतां हिरण्यप्राकारामाद्वां तुलन्ति तृप्तां तर्पयन्तीं पद्मे स्थितां पद्मवती. ಈ ಮದುವೆಯಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಸೇರಿ ನಮ್ಮದು ಫುಲ್ ಖುಷಿಯಾಗಿತ್ತು. ಸೊ ನೀವು ಕೂಡ ಎಲ್ಲರೂ ಎಂಜಾಯ್ ಮಾಡಿ. ನಾನು ವೇರ್ ಮಾಡಿರೋ ಸ್ಯಾರಿನೆಲ್ಲ ಕೇಳ್ತಾ ಇದ್ರು, ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಸ್ಯಾರಿ ಪರ್ಚೇಸ್ ಮಾಡಿ ಒಂದೇ ಫ್ರೇಮಲ್ಲಿ ಸ್ಯಾರಿ ಎಲ್ಲಿ ತಗೊಳ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಈ ಶೇಷ್ ಅವರಿಗೆ ನಾವು ಕೂಡ ಒಟ್ಟಿಗೆಲ್ಲ ಅಲ್ಲೇ ತೊಗೊಂಡು ಬಂದಿರೋದು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ ಈ ವಿಡಿಯೋಗೋಸ್ಕರ. ಸಾರಿ ಫಾರ್ ದ ಲೇಟ್ ಅಪ್ಲೋಡ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ನಮಗೂ ಕೂಡ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ. ಲವ್ ಯು.